ಹಲೋ ಮಕ್ಕಳೇ, ನಾವು ಇವತ್ತು 3ನೇ ತರಗತಿಯಲ್ಲಿ ಬರ್ತಕ್ಕಂಥ 4ನೇ ಲೆಸನ್ ಮೈ ನೇಬರ್ಹುಡ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನೇಬರ್ಹುಡ್ ಅಂದರೆ ನಮ್ಮ ಸುತ್ತಮುತ್ತಲೂ ಇರ್ತಕ್ಕಂಥ ಅನೇಕ ಉದ್ಯೋಗ ಅವಕಾಶಗಳ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ. ಜನರು ಯಾವ್ಯಾವ ಉದ್ಯೋಗ ಮಾಡ್ತಾರೋ ಮತ್ತು ಅವು ಉದ್ಯೋಗ ಮಾಡೋದಕ್ಕೆ ಏನೇನು ವಸ್ತುಗಳು ಬೇಕು ಅನ್ನೋದನ್ನು ನಾವು ಇವತ್ತು ಇಂಗ್ಲೀಷ್ನಲ್ಲಿ ತಿಳ್ಕೊಳ್ಳೋಣ. ಟೀಚರ್, ಒಬ್ಬರು ಟೀಚರಿಗೆ ಏನು ಬೇಕಪ್ಪ ಅಂದ್ರೆ ಚಾಕ್ ಪೀಸ್ ಮತ್ತು ಡಸ್ಟರ್ ಬೇಕು. ಚಾಕ್ ಪೀಸ್ ಮತ್ತು ಡಸ್ಟರ್ ಬೇಕಿಲ್ಲ? ಹಾಂ. ಮತ್ತು ಶಾಲೆ ಬೇಕು. ಶಾಲೆಯಲ್ಲಿ ಟೀಚರ್ ಜೊತೆಗೆ ಯಾರಿರ್ತಾರೋ? ಚಿಲ್ಡ್ರನ್. ಟೀಚರ್ ಜೊತೆ ಯಾರಿರ್ತಾರೋ? ಚಿಲ್ಡ್ರನ್. ಇನ್ನು ನೆಕ್ಸ್ಟ್ ಒನ್ ಶಾಪ್ ಕೀಪರ್. ಒಬ್ಬ ಅಂಗಡಿ ಶಾಪ್ ಅಂದ್ರೇನು? ಅಂಗಡಿ ನಡೆಸೋನಿಗೆ ಏನಂತಾರೆ? ಶಾಪ್ ಕೀಪರ್. ಇದು ಶಾಪ್ ಐತಿ, ಇದು ಶಾಪ್ ಕೀಪರ್, ಹೌದಲ್ಲ? ಹಾಂ. ನೆಕ್ಸ್ಟ್ ಒನ್ ಕಾರ್ಪೆಂಟರ್ ಅಂದ್ರೆ ನಾವು ಕನ್ನಡದಲ್ಲಿ ಅವನಿಗೆ ಏನಂತ ಕರಿತೀವಿ? ಬಡಿಗ ಅಂತ ಕರಿತೀವಿ. ಬಡಿಗ ಅಂದ್ರೆ ಏನು? ಕಟ್ಟಿಗೆಯಿಂದ ಕೆಲಸ ಮಾಡೋನಿಗೆ ಬಡಿಗ ಅಂತ ಕರಿತೀವಿ. ಅದೇ ಇಂಗ್ಲೀಷ್ ಒಳಗೆ ಕಾರ್ಪೆಂಟರ್ ಅಂತ ಕರಿತೀವಿ. ಈ ಕಾರ್ಪೆಂಟರ್ ಕೆಲಸ ಮಾಡೋನಿಗೆ ಏನು ಬೇಕಪ್ಪ ಅಂದ್ರೆ ಹ್ಯಾಮರ್ ಮತ್ತು ಪ್ಲೇನರ್. ಹ್ಯಾಮರ್ ಅಂದ್ರೇನು? ಸುತ್ತಿಗೆ. ಪ್ಲೇನರ್ ಅಂದ್ರೇನು? ಅದಕ್ಕೆ ಕೆತ್ತಾರಲ್ಲ, ಕಟ್ಟಿಗೆನ ಕೆತ್ತಾರಲ್ಲ, ಅದಕ್ಕೆ ಪ್ಲೇನರ್ ಅಂತ ಕರೀತಾರೆ. ಇನ್ನು ನೆಕ್ಸ್ಟ್ ಒನ್ ಟೈಲರ್ ಏನು ಮಾಡ್ತಾನೆ ಕೆಲಸ? ಟೈಲರ್ ಏನು ಮಾಡ್ತಾನೆ? ಬಟ್ಟೆಗಳನ್ನು ಹೊಲಿತಾನಿಲ್ಲ? ನಮಗೆ ಬೇಕಾದ ಅಳತೆಯಲ್ಲಿ ಬಟ್ಟೆನ ನಮಗೆ ಹೊಲಿದು ಕೊಡ್ತಾನೆ. ಅವನಿಗೆ ಏನು ಬೇಕಪ್ಪ ಅಂದ್ರೆ ಶೂವಿಂಗ್ ಮಷಿನ್ ಮತ್ತು ಟೇಪ್ ಬೇಕು, ಹೌದಿಲ್ಲ? ಕಾಣಿಸ್ತಿಲ್ಲ ಎಲ್ಲರಿಗೆ? ಹಾಂ. ಇನ್ನು ನೆಕ್ಸ್ಟ್ ಒನ್ ವೆಂಡರ್ ಅಂದರೆ ಯಾರು? ವ್ಯಾಪಾರಸ್ಥರು. ಇಲ್ಲಿ ವ್ಯಾಪಾರ ಮಾಡ್ಲತ್ತಾರಿಲ್ಲ, ಇವರು ತರಕಾರಿ ಮಾಡ್ಲತ್ತಾರು, ಇವರು ತರಕಾರಿ ನೋಡ್ಲತ್ತಾರು, ಚಲೋ ಅದಾವೋ ಹೆಂಗದಾವೋ ನೋಡಿ ಚೌಕಾಶಿ ಮಾಡಿ ತಗೊಳತ್ತಾರ. ಇಲ್ಲಿ ವೆಂಡರ್ಸ್, ಇಲ್ಲಿ ಒಬ್ರಿದ್ರು, ಇಲ್ಲಿ ಇಬ್ಬರು ಅದಾರ. ವೆಂಡರ್ಸ್ ನಮಗೆ ಎಲ್ಲಿ ಸಿಗ್ತಾರಪ್ಪ ಅಂದ್ರೆ ಮಾರ್ಕೆಟ್ ಒಳಗೆ ಎಲ್ಲ ವ್ಯಾಪಾರಸ್ಥರಿರ್ತಲ್ಲ, ತರಕಾರಿ ಮಾರ್ತಿರ್ತಾರೋ, ಹಣ್ಣು ಮಾರ್ತಿರ್ತಾರೋ, ಬಟ್ಟೆ ಮಾರ್ತಿರ್ತಾರೋ, ಹೌದಿಲ್ಲ? ಎಲ್ಲ ಥರ ವ್ಯಾಪಾರಿಗಳು ನಮಗೆ ಎಲ್ಲಿ ಸಿಗ್ತಾರ? ಮಾರ್ಕೆಟ್ ಒಳಗೆ ಸಿಗ್ತಾರೆ. ಫಾರ್ಮರ್ ಅಂದ್ರೆ ನಮ್ಮ ದೇಶದ ಬೆನ್ನೆಲುಬು. ನಮಗೆಲ್ಲ ಅನ್ನವನ್ನು ಕೊಡೋ ಯಾವ? ಫಾರ್ಮರ್, ರೈತ. ಅವನಿಗೆ ಇಂಗ್ಲೀಷ್ನಾಗ ಏನಂತ ಕರೀತಾರೆ? ಫಾರ್ಮರ್ ಅಂತ ಕರೀತಾರೆ. ಇನ್ನು ಫಾರ್ಮರ್ಗೆ ಏನು ಬೇಕಪ್ಪ ಅಂದ್ರೆ ಪ್ಲೋ ಮತ್ತು ಸಿಕ್ಕಲ್. ಪ್ಲೋ ಅಂದ್ರೇನು? ನೇಗಿಲು. ಸಿಕ್ಕಲ್ ಅಂದ್ರೇನು? ಕೊಡುಗೋಲು. ಇವುಗಳನ್ನು ಬಳಸಿ ಅವ ಏನು ಮಾಡ್ತಾನೆ? ಹೊಲದಾನ ಕೆಲಸವನ್ನು ಮಾಡ್ತಿರ್ತಾನೆ. ಇದು ಫಾರ್ಮರ್, ಇದು ಫಾರ್ಮ್ ಅಂದ್ರೆ ತೋಟ. ಇನ್ನು ಇದು ಪೋಸ್ಟ್ ಮ್ಯಾನ್. ನಿಮ್ಮ ಊರಾಗ ಪೋಸ್ಟ್ ಐತಿಲ್ಲ? ಆ ಪೋಸ್ಟದಲ್ಲಿ ಕೆಲಸ ಮಾಡೋರಿಗೆ ಏನಂತ ಕರೀತಾರೋ? ಪೋಸ್ಟ್ ಮ್ಯಾನ್ ಅಂತ ಕರೀತಾರೋ. ಇದು ಪೋಸ್ಟ್ ಆಫೀಸ್. ಇದು ಕಾಣಿಸ್ತೈತೆ ಎಲ್ಲರಿಗೆ? ಇದು ಪೋಸ್ಟ್ ಆಫೀಸು. ಇದು ಪೋಸ್ಟ್ ಆಫೀಸ್ನಾಗ ಕೆಲಸ ಮಾಡೋ ಪೋಸ್ಟ್ ಮ್ಯಾನ್ಗೆ ಏನೇನು ಬೇಕಪ್ಪ ಅಂದ್ರೆ ಪೋಸ್ಟ್ ಬ್ಯಾಗ್ ಮತ್ತು ಸೈಕಲ್. ಏನೇನು ಬೇಕು? ಪೋಸ್ಟ್ ಬ್ಯಾಗ್ ಮತ್ತು ಸೈಕಲ್ ಬೇಕು. ಅಲ್ಲಿ ಪೋಸ್ಟ್ ಮ್ಯಾನ್, ಇಲ್ಲಿ ಪೋಸ್ಟ್ ಮ್ಯಾನ್ಸ್. ನೆಕ್ಸ್ಟ್ ಒನ್ ಬಸ್ ಸ್ಟ್ಯಾಂಡ್. ಬಸ್ಸುಗಳು ಎಲ್ಲಿ ನಿಲ್ತಾವು? ಬಸ್ ಸ್ಟ್ಯಾಂಡ್ ಹತ್ರ ನಿಲ್ತಾವೆ. ಬಸ್ ಸ್ಟ್ಯಾಂಡ್ದಾಗ ನಿಲ್ತಾವಲ್ಲ? ಹಾಂ. ಆ ಬಸ್ಸಿನಲ್ಲಿ ಪ್ರಯಾಣಿಕರು ಮತ್ತು ಕಂಡಕ್ಟರ್ಗಳು ಹೋಗ್ತಾರೆ. ಪ್ಯಾಸೆಂಜರ್ ಆ್ಯಂಡ್ ಕಂಡಕ್ಟರ್ ಇಲ್ಲಿ ನೋಡ್ರಿ, ಕಂಡಕ್ಟರ್ ಅದಾರಲ್ಲ ಇವ್ರು. ಹಾಂ, ಇವರು ಪ್ಯಾಸೆಂಜರ್. ಇವ್ರು ಏನು ಮಾಡ್ತಾರೆ? ಅವ್ರಿಗೆ ದುಡ್ಡು ಕೊಡತ್ತಾರೋ, ಅವ್ರು ಏನು ಮಾಡ್ತಾರೆ? ಇವರಿಗೆ ಟಿಕೆಟ್ ಕೊಡತ್ತಾರೋ. ನೆಕ್ಸ್ಟ್ ಒನ್ ಬಾರ್ಬರ್ ಅಂದ್ರೆ ಕ್ಷೌರಿಕ. ಇವ್ರು ಏನು ಮಾಡ್ತಾರಪ್ಪ ಅಂದ್ರೆ ಎಲ್ಲರೂ ಹೇರನ್ನು ಏನು ಮಾಡ್ತಾರೋ? ಕಟ್ ಮಾಡ್ತಾರೋ. ಹೇರ್ ಕಟ್ ಮಾಡಬೇಕಾದ್ರೆ ಏನು ಬೇಕು? ಕೋಮ್ ಆ್ಯಂಡ್ ಪೇರ್ ಆಫ್ ಸೀಸರ್ಸ್. ಅವು ಇದ್ರೆ ನಾನು ಕಟ್ ಮಾಡೋಕ್ಕೆ ಬರ್ತೈತಿ. ಏನು ಕಟ್ ಮಾಡ್ತಾರೋ? ಹೇರ್. ಎಲ್ಲರೂ ಹೆಡ್ದಲ್ಲಿ ಹೇರ್ ಇರ್ತಾವಲ್ಲ, ಹೇರನ್ನು ಕಟ್ ಮಾಡ್ತಾರೆ. ನೆಕ್ಸ್ಟ್ ಒನ್ ಇನ್ನು ಪೊಲೀಸ್ ಮ್ಯಾನ್ ಕೆಲಸ ಏನಪ್ಪ? ಯಾರು ತಪ್ಪು ಮಾಡಿರ್ತಾರೆ ಅವ್ರನ್ನ ಜೈಲಿಗೆ ಹಾಕ್ತಾರೆ, ಹೌದಿಲ್ಲ? ಸ್ಟೇಷನ್ ನೋಡ್ರಿ, ಪೊಲೀಸ್ ಸ್ಟೇಷನ್. ಹಾಂ, ಇಲ್ಲೈತೆ ನೋಡ್ರಿ ಪೊಲೀಸ್ ಸ್ಟೇಷನ್. ಹಾಂ. ಇನ್ನು ಬ್ಯಾಟನ್ ಮತ್ತು ವೀಸಲ್. ಇದೇನು ಮಾಡ್ತಾರಪ್ಪ ಅಂದ್ರೆ ಯಾರೇ ಮಾತು ಕೇಳಿಲ್ಲ ಅಂದ್ರೆ ಅವ್ರಿಗೆ ಏನು ಮಾಡ್ತಾರೆ? ಹೊಡಿತಾರೆ, ಹೌದಿಲ್ಲ? ಹೊಡಿದು ನೋಡಿರಿ ಪೊಲೀಸರ ಕೈಯಾಗ ಇರ್ತತಿಲ್ಲ, ಅದ ಬೆತ್ತ ಅಂತ ಕರಿತೀವಿ ನಾವು. ಮತ್ತು ಅಷ್ಟೇ ಗನ್ನೂ ಇರ್ತೈತೆ ಅವ್ರ ಕಡೆ. ಗನ್ ಐತಿಲ್ಲ. ನೆಕ್ಸ್ಟ್ ಒನ್ ಮೆಸನ್ ಅಂದರೆ
ಇಂಗ್ಲೀಷ್ನಾಗ ಮೆಸ್ಸನ್ ಅಂದ್ರೆ ಏನು? ಕನ್ನಡ ಒಳಗೆ ಮನೆಯನ್ನು ಕಟ್ಟುವವ ಅಥವಾ ಗೌಂಡಿ. ಗೌಂಡಿ ಅಂತ ಕರಿತೀವಲ್ಲ ನಾವು. ಹಾಂ, ಈ ಮನೆ ಕಟ್ಟಬೇಕಾದ್ರೆ ಏನು ಬೇಕು ನಮಗಂದ್ರೆ ಚೀಸಲ್. ಚೀಸಲ್ ಅಂದ್ರೆ ಏನು? ಸುತ್ತಿಗೆ, ಅದು ಚಾಣ. ಇದೇನಿದು? ಚಾಣ. ಮತ್ತು ಟ್ರಾವೆಲ್ ಅಂದ್ರೆ ಏನು? ಟ್ಯಾಪಿ. ಟ್ಯಾಪಿ ಇವೆರಡು ಹತ್ತವಿಲ್ಲ ಅವನಿಗೆ. ಹಾಂ, ಮನೆ ಕಟ್ಟವನಿಗೆ ಇವೆರಡು ಹತ್ತವು. ಲಾಸ್ಟ್ ಒನ್ ಡಾಕ್ಟರ್. ಡಾಕ್ಟ್ರ್ ಕೆಲಸ ಏನಪ್ಪ? ಡಾಕ್ಟ್ರ್ ಏನು ಮಾಡ್ತಾರೆ? ಆರಾಮಿಲ್ದವ್ರಿಗೆ ಆರಾಮ ಮಾಡ್ತಾರಲ್ಲ. ಹಾಂ, ಡಾಕ್ಟ್ರಿಗೆ ಏನೇನು ಬೇಕು? ಟೆಥಸ್ಕೋಪ್ ಬೇಕು. ಇಲ್ಲಿ ಚೆಕ್ ಮಾಡ್ಲತ್ತಾರಲ್ಲ ಟೆಥಸ್ಕೋಪ್ ಇಟ್ಟು ನೋಡ್ರಿ, ಕಾಣಿಸ್ತತಿ? ಹಾಂ, ಇಲ್ಲಿ ಇಂಜೆಕ್ಷನ್ ಮತ್ತು ಟಾರ್ಚ್. ನಮಗೆ ಏನಾಗೈತೆ ಅನ್ನೋದು ಟಾರ್ಚಿಂದ ಹಿಡಿದು ನೋಡ್ತಾರೋ. ಮತ್ತು ಇವರು ನಮಗೆ ಮದ್ದನ್ನು ಎದರ ಮೂಲಕ ಕೊಡ್ತಾರೋ? ಇಂಜೆಕ್ಷನ್ ಮೂಲಕ ಕೊಡ್ತಾರೆ, ಹೌದಿಲ್ಲ? ಇಂಜೆಕ್ಷನ್ ಕೊಡ್ತಾರೋ ಮತ್ತು ಅದ್ರ ಜೊತೆಗೆ ಟ್ಯಾಬ್ಲೆಟನ್ನು ಕೊಡ್ತಾರೆ. ಅದರಿಂದ ನಮಗೆ ಬೇಗ ಏನಾಗ್ತತಿ? ಗುಣಮುಖ ಆಗ್ತತಿ. ಇಷ್ಟೆಲ್ಲ ಇವೇನು? ನೇಬರ್ಹುಡ್ ಅಂದ್ರೆ ಉದ್ಯೋಗಗಳು. ಪ್ರತಿಯೊಂದು ಮನುಷ್ಯ ಒಂದೇ ಉದ್ಯೋಗ ಮಾಡಲ್ಲ, ಎಲ್ಲರೂ ಬೇರೆ ಬೇರೆ ಉದ್ಯೋಗ ಮಾಡ್ತಾರೆ, ಹೌದಿಲ್ಲ? ಈಗ ಯಾವ್ಯಾವ ಉದ್ಯೋಗ ನೋಡಿದೆವು ನಾವು? ಪೊಲೀಸ್ ನೋಡಿದೆವು, ಪೋಸ್ಟ್ಮ್ಯಾನ್ ನೋಡಿದ್ವಿ, ಕಂಡಕ್ಟ್ರ್ ನೋಡಿದ್ವಿ, ರೈತ ನೋಡಿದ್ವಿ, ಟೀಚರ್ ನೋಡಿದ್ವಿ, ಶಾಪ್ ಕೀಪರ್ ನೋಡಿದ್ವಿ, ವೆಂಡರ್ ನೋಡಿದ್ವಿ, ಹೌದಿಲ್ಲ? ಇನ್ನೂ ಅನೇಕ ಉದ್ಯೋಗಗಳಿರ್ತಾವೆ. ಅದ್ರ ಬಗ್ಗೆ ಮುಂದಿನ ಇದರಲ್ಲೇ ನಾವು ಮಾತ್ರ ತಿಳ್ಕೊಳ್ಳೋಣ.